ಹಲೋ ಗಾಯ್ಸ್, ನನ್ನ ಹೆಸರು ನಿತೀಶ್ ಆಚಾರ್ಯ. ಇವತ್ತು ಈ ವಿಡಿಯೋದಲ್ಲಿ ಆನಿಮೇಟೆಡ್ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಕಮ್ ಲೆಟ್ಸ್ ಗೋ ಗಾಯ್ಸ್. ಫಸ್ಟ್ಗೆ ಸಾಲಿಡ್ ಲೇಯರ್ ಕ್ರಿಯೇಟ್ ಮಾಡಿ ಅದಕ್ಕೆ ಏನಾದರೂ ನೇಮ್ ಕೊಡಿ. ಇಲ್ಲಿ ನಾನು ಬಿ ಜಿ ಅಂತ ಕೊಡ್ತಾ ಇದ್ದೇನೆ. ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸ್ ಪ್ಯಾನಲ್ಗೆ ಹೋಗಿ ಅಲ್ಲಿ 4 ಕಲರ್ ಗ್ರೇಡಿಯಂಟ್ ಅಂತ ಸರ್ಚ್ ಮಾಡಿ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಬಿ ಜಿ ಮೇಲೆ. ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಾನಿಲ್ಲಿ ನನಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕದು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಿದ್ದೀರಾ ಕಲರ್ ಪಾಯಿಂಟ್. ಇದನ್ನು ನೀವು ಚೇಂಜ್ ಮಾಡಬೇಕು, ಅಂದರೆ ಅಕಾರ್ಡಿಂಗ್ ಟು ನಿಮ್ಮ ಇಷ್ಟದ ಹಾಗೆ ರ್ಯಾಂಡಮ್ ಆಗಿ. ನೆಕ್ಸ್ಟ್ ಇಲ್ಲಿ 4 ಕಲರ್ ಗ್ರೇಡಿಯಂಟಲ್ಲಿ 0.1, 0.2, 0.3, 0.4 ಅನ್ನು ಕೀ ಫ್ರೇಮ್ ಮಾಡಿ. ನೆಕ್ಸ್ಟ್ 4 ಸೆಕೆಂಡ್ ಪ್ಲೇ ಹೆಡನ್ನು ಎದುರು ತಂದು ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ಪ್ಲೇಸ್ಗೆ ಬೇಕು ಆ ಪ್ಲೇಸ್ಗೆ ಮೂವ್ ಮಾಡಿ ರ್ಯಾಂಡಮ್ ಆಗಿ ಇಲ್ಲಿ ನಾನು ಮಾಡ್ತಿದ್ದೇನೆ. ಈ ಥರ ಕಾಣಿಸ್ತಿದೆ. ಇವಾಗ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ ಪ್ಯಾನಲ್ಗೆ ಹೋಗಿ 12 ಅಂತ ಸರ್ಚ್ ಮಾಡಿ ಇದನ್ನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನೀವು ಬಿ ಜಿಯಿಂದ ಕ್ರಿಯೇಟ್ ಮಾಡಿದ್ದೀರಲ್ಲ 4 ಕಲರ್ ಗ್ರೇಡಿಯಂಟ್ನ ಕೆಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆ್ಯಂಗಲನ್ನು 1 ಅಂತ ಸೆಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಬ್ಲ್ಯಾಕ್ ಎಡ್ಜಸ್ ಕಾಣ್ತಾ ಇದೆಯಲ್ಲ, ಇದನ್ನು ಮುಂದೀಗ ನಾವು ರಿಮೂವ್ ಮಾಡ್ತೇವೆ. ಇಲ್ಲಿ ಫಸ್ಟ್ಗೆ 12 ರೇಡಿಯಸನ್ನು 15 ಅಂತ ಸೆಟ್ ಮಾಡಿ ಪ್ಲೇ ಹೆಡನ್ನು ಮುಂದೆ ತಗೊಂಡು ಬಂದು ನೀವು ಕೀ ಫ್ರೇಮ್ ಮಾಡಿ. ನೆಕ್ಸ್ಟ್ 4 ಸೆಕೆಂಡ್ ಪ್ಲೇ ಹೆಡನ್ನು ಮುಂದೆ ತಗೊಂಡು ಬಂದುಬಿಟ್ಟು ಇಲ್ಲಿ 30 ಅಂತ ಟೈಪ್ ಮಾಡಿ. ಇವಾಗ ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಗೆ ಹೋಗಿ ಮೋಷನ್ ಟೈಲ್ ಅಂತ ಸರ್ಚ್ ಮಾಡಿ. ಮೋಷನ್ ಟೈಲನ್ನು 4 ಕಲರ್ ಗ್ರೇಡಿಯಂಟ್ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನೆಕ್ಸ್ಟ್ ಈಗ ಔಟ್ಪುಟ್ ವಿಡ್ತನ್ನು ನಾನು 300 ಅಂತ ಸೆಟ್ ಮಾಡ್ತಿದ್ದೇನೆ. ನೀವು ಕೂಡ 300 ಅಂತ ಸೆಟ್ ಮಾಡಿ. ನೆಕ್ಸ್ಟ್ ಔಟ್ಪುಟ್ ಹೈಟ್ ಕೂಡ 300 ಅಂತ ಸೆಟ್ ಮಾಡಿ. ಇವಾಗ ಈ ಬ್ಲ್ಯಾಕ್ ಎಡ್ಜ್ ಇದಾಗಿದೆ, ಕಾಣ್ತಾ ಇಲ್ಲ ನೋಡಿ. ಇವಾಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರನ್ನು ಕ್ರಿಯೇಟ್ ಮಾಡಿ ಅದನ್ನು ರಿನೇಮ್ ಮಾಡಿ ನಾನಿಲ್ಲಿ ವೇವ್ಸ್ ಅಂತ ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಈಗ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ ಪ್ಯಾನಲ್ಗೆ ಹೋಗಿ ಇಲ್ಲಿ ವೇವ್ ವಾರ್ಪ್ ಅಂತ ಸರ್ಚ್ ಮಾಡಿ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಇಲ್ಲಿ ವೇವ್ ಹೈಟನ್ನು 500 ಅಂತ ಸೆಟ್ ಮಾಡ್ತಿದ್ದೇನೆ. ನೀವು ಕೂಡ ಹಾಗೆಯೇ 500 ಅಂತ ಸೆಟ್ ಮಾಡಿ. ಇವಾಗ ಇಲ್ಲಿ ವೇವ್ ವಿಡ್ತ್ ವ್ಯಾಲ್ಯೂವನ್ನು 460 ಅಂತ ಸೆಟ್ ಮಾಡಿ ಕೀ ಫ್ರೇಮ್ ಮಾಡ್ತಿದ್ದೇನೆ. ಪ್ಲೇ ಹೆಡನ್ನು ಸ್ಟಾರ್ಟಿಂಗ್ ತಗೊಂಡು ಬಂದು ಇವಾಗ ಪ್ಲೇ ಹೆಡನ್ನು 4 ಸೆಕೆಂಡ್ ಮುಂದೆ ತಗೊಂಡು ಬಂದು ಈಗ ವೇವ್ ವಿಡ್ತನ್ನು 660 ಅಂತ ಇಲ್ಲಿ ಟೈಪ್ ಮಾಡಬೇಕು. ಇವಾಗ ನೋಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ವೇವ್ ಟೈಪ್ ಅಂತ ಇದೆ, ಅದನ್ನು ಅನ್ಸರ್ಕಲ್ ಅಂತ ನಾನು ಸೆಟ್ ಮಾಡ್ತಿದ್ದೇನೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇವಾಗ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ ಪ್ಯಾನಲ್ಗೆ ಹೋಗಿ ಮೋಷನ್ ಟೈಲನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ವೇವ್ ವಾರ್ಪ್ನ ಮೇಲೆ. ಇಲ್ಲಿ ಈಗ ಔಟ್ಪುಟ್ ವಿಡ್ತ್ ಅಂತಿದೆಯಲ್ಲ ಅದನ್ನು 300ಗೆ ಸೆಟ್ ಮಾಡಿ. ಆ್ಯಂಡ್ ಔಟ್ಪುಟ್ ಹೈಟ್ ಕೂಡ 300ಗೆ ಸೆಟ್ ಮಾಡಿ. ಇವಾಗ ನೋಡ್ಬೋದು ನಮ್ಮದು ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಈಗ ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆ. ಇವಾಗ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ ಪ್ಯಾನಲ್ಗೆ ಹೋಗ್ಬಿಟ್ಟು ನಾಯ್ಸ್ ಅಂತ ಸರ್ಚ್ ಮಾಡಿ. ಇವಾಗ ನಾಯ್ಸನ್ನು ವೇವ್ ವಾರ್ಪ್ ಮತ್ತು ಮೋಷನ್ ಟೈಲ್ನ ಮಿಡಲಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಈಗ ಅಮೌಂಟ್ ಆಫ್ ನಾಯ್ಸನ್ನು 4%ಗೆ ಸೆಟ್ ಮಾಡಿ. ಇವಾಗ ವೇವ್ ವಾರ್ಪಲ್ಲಿ ನಾನು ವೇವ್ ಸ್ಪೀಡನ್ನು 0.2ಗೆ ಸೆಟ್ ಮಾಡ್ತಿದ್ದೀನಿ ನಾನು. ಈಗ ನೋಡ್ಬೋದು ನೀವು ಇಲ್ಲಿ ವೇವ್ ಟೈಪನ್ನು ನಾವು ಯಾವುದು ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ಗೆ ಸೆಟ್ ಮಾಡ್ಬೋದು. ನಾನಿಲ್ಲಿ ಅನ್ಸರ್ಕಲ್ಗೆ ಸೆಟ್ ಮಾಡ್ತಿದ್ದೇನೆ. ಇವಾಗ ಇಲ್ಲಿ ಮೋಷನ್ ಟೈಲಲ್ಲಿ ಮಿರರ್ ಎಡ್ಜಸನ್ನು ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಈಗ ಬ್ಯಾಕ್ಗ್ರೌಂಡ್ಗೆ ಹೋಗಿ ಅಲ್ಲಿ ಕೂಡ ಮೋಷನ್ ಟೈಲ್ ಇದೆಯಲ್ಲ ಅಲ್ಲಿ ಕೂಡ ಮಿರರ್ ಎಡ್ಜಸನ್ನು ಟಿಕ್ ಮಾರ್ಕ್ ಮಾಡಿ. ಇವಾಗ ವೇವ್ ವಾರ್ಪ್ ಅಂತ ಇದೆಯಲ್ಲ
ಇಲ್ಲಿ ಡೈರೆಕ್ಷನನ್ನು 90 ಡಿಗ್ರಿ ಇದ್ದದನ್ನು 45 ಡಿಗ್ರಿಗೆ ಸೆಟ್ ಮಾಡಿ ಇವಾಗ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ಆಲ್ಮೋಸ್ಟ್ ನಮ್ಮದು ಆ್ಯನಿಮೇಟೆಡ್ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ರೆಡಿಯಾಗಿದೆ. ನಾನು ಇದಕ್ಕೆ ಎಕ್ಸ್ಟ್ರಾ ಅಂದರೆ ಒಂಥರ ಬ್ಲರ್ರಿ ಎಫೆಕ್ಟನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಗೆ ಹೋಗಿ ಫಾಸ್ಟ್ ಬಾಕ್ಸ್ ಬ್ಲರನ್ನು ಸರ್ಚ್ ಮಾಡಿ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಿದ್ದೇನೆ ಮೋಷನ್ ಟೈಲ್ನ ಮೇಲೆ. ಸೊ ಇಲ್ಲಿ ಬ್ಲರ್ ರೇಡಿಯಸನ್ನು 120ಗೆ ಸೆಟ್ ಮಾಡಿ. ಸೊ ಇವಾಗ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನೋಡ್ಬೋದು ಫೈನಲಿ ನಮ್ಮ ಆ್ಯನಿಮೇಟೆಡ್ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ರೆಡಿಯಾಗಿದೆ. ಸೊ ಹೀಗೇ ಇಂಥ ಟ್ಯುಟೋರಿಯಲ್ ವೀಡಿಯೋ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ. ಲವ್ ಯು ಗೈಸ್.